ತಪ್ಪುಗಳನ್ನೆಲ್ಲ ಕ್ಷಮಾ ಮಾಡಬೇಕು ಅಂತ ದೇವರ ರೀತಿಯಲ್ಲಿ ಯಾವಾಗಲೂ ಹಾಗೆ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಎಲ್ಲರ ಕರ್ತವ್ಯ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ಹಾನಿ ಸರ್ವಾಣಿ ಮೇಲೆ ಕ್ಷಮಸ್ತು ಪುರುಷೋತ್ತಮ ಅಂತ ನಿತ್ಯದಲ್ಲಿಯೂ ಭಗವಂತನಿಗೆ ಪ್ರಾರ್ಥನೆ ಮಾಡಲೇಬೇಕು. ಆದರೆ ಅಪರಾಧಗಳನ್ನು ಕ್ಷಮಾ ಮಾಡಿ ಅಂತ ನಮಗೆ ಕೇಳಿದರೆ ಮಾತ್ರ ಹುಡುಗರಿಗೆ ಅಪರಾಧವನ್ನ ಹುಡುಗಿ ತೆಗೆಯಲಿಕ್ಕೆ ಅಷ್ಟು ಬುದ್ಧಿ ನಮ್ಮಲ್ಲಿಲ್ಲ, ಒಂದೂ ಕಾಣಿಸಿಲ್ಲ. ದೇವರಿಗೆ ಆ ರೀತಿ ಪ್ರಾರ್ಥನೆ ಮಾಡೋ ಸಂಪ್ರದಾಯ ಇದೆ, ಮಾಡಿದ್ದೀರಿ. ಏನೋ ಗೊತ್ತಿದ್ದು ಗೊತ್ತಿಲ್ಲದೆ ಅಕಸ್ಮಾತ್ ಅಪರಾಧಗಳು ನಡೆದಿದ್ರೆ ರಾಮದೇವರು ಕ್ಷಮಾ ಮಾಡುತ್ತಾನೆ ಎಂದು ಸತ್ಯ. ಆದರೆ ನಾವು ನಮ್ಮ ಬುದ್ಧಿಯಿಂದ ಆಲೋಚನೆ ಮಾಡಿದರೆ ಇದು ಅಪರಾಧ, ಇದನ್ನು ಕ್ಷಮಾ ಮಾಡುವಂತ ದೇವರಲ್ಲಿ ಕೇಳಿಕ್ಕೆ ಅವನು ಕಾಣುತ್ತಾ ಇಲ್ಲ. ಅಷ್ಟು ಅತ್ಯಂತ ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಈ ಸೇವೆಯನ್ನ ಮಾಡಿದ್ದೀರಿ. ಯಾವುದೇ ವಿಧವಾದ ಸ್ವಾರ್ಥವಿಲ್ಲದೆ ಕೇವಲ ಗುರುಭಕ್ತಿ, ಗುರುಪೀಠದಲ್ಲಿರುವ ಭಕ್ತಿ ಹಾಗೂ ರಾಮದೇವರಲ್ಲಿರುವಂತಹ ಅಪಾರವಾದ ನಿಮ್ಮ ಭಕ್ತಿ ಶ್ರದ್ಧೆಗಳಿಂದ ಮಾಡಿದಂತಹ ಈ ಸೇವೆ, ಇದರಿಂದ ಗುರುಗಳು ವಾಯುದೇವರು, ಶ್ರೀಮದಾಚಾರ್ಯರು, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಪೂರ್ಣ ಪ್ರಸನ್ನರಾಗಿ ಪರಮಾನುಗ್ರಹವನ್ನು ಮಾಡಿ ನಿರಂತರವಾಗಿ ಶ್ರೀಮದಾಚಾರ್ಯರ ಸೇವೆಯನ್ನ, ಗುರುಗಳ ಸೇವೆಯನ್ನ, ಶ್ರೀಮದಾಚಾರ್ಯರ ಸತ್ಯಾಸ್ತ್ರಗಳ ಶ್ರವಣ, ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಭಾರತ ಭಾಗವತಾದಿಗಳ ಶ್ರವಣವನ್ನ ಮಾಡುತ್ತಾ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಅಖಂಡವಾಗಿ ಈ ವಿಧವಾದ ಜ್ಞಾನದ ಲಾಭ ಹಾಗೂ ಜ್ಞಾನದ ಪ್ರಸಾರ ನಿಮ್ಮಿಂದ ಆಗುವಂತೆ ದೇವರು ಮಾಡಿಸಲಿ. ಆ ವಿಧವಾದ ಪರಮಾನುಗ್ರಹವನ್ನ ಸಕಲ ಭಗವದ್ಭಕ್ತರ ಮೇಲೆ ಮಾಡಲಿ ಪರಮಾತ್ಮ ಎಂಬುದಾಗಿ ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಭಕ್ತಿ ಶ್ರದ್ಧೆಗಳಿಂದ ತಾವು ಮಾಡಿದಂತಹ ಈ ಸೇವೆ, ತಮ್ಮ ನಿಷ್ಠೆ, ಇವೆಲ್ಲವನ್ನು ನೋಡಿದರೆ ಇಲ್ಲಿಯೇ ಹುಬ್ಬಳ್ಳಿಯಲ್ಲಿ ಹೇಗಿದ್ರು ಚೆನ್ನಾಗಿ ಕೊಟ್ಟಿದ್ದೀರಿ, ಯಾವ ತೊಂದರೆ ಇಲ್ಲ, ಯಾಕೆ ಹೋಗಬೇಕು, ಇಲ್ಲೇ ಇರುವುದಕ್ಕೆ ಅಂತ ಅನಿಸ್ತಾ ಇದೆ. ಏನೋ ಬಾಯಿ ಮಾತಿಗೆ ನಿಮ್ಮನ್ನು ಸಂತೋಷಪಡಿಸಿ ಚಪ್ಪಾಳೆ ಬಡಿಸ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ, ನಿಜವಾಗಿಯೂ ಅಷ್ಟು ಭಕ್ತಿಯಿಂದ ಅನಿವಾರ್ಯ ಕಾರಣಗಳು, ಗುರುಗಳ ಆದೇಶ, ಶ್ರೀಮದಾಚಾರ್ಯರ ಆದೇಶ ಇದೆ, ರಾಮದೇವರ ದಿಗ್ವಿಜಯ ರಾಮದೇವರ ಪ್ರೇರಣೆ, ಎಲ್ಲ ಊರುಗಳಲ್ಲಿ ಸಂಚಾರ ಮಾಡಿ ರಾಮದೇವರ ದರ್ಶನ ಮಾಡಿಸಬೇಕು, ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸಾರ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇಷ್ಟು ಭಕ್ತಿಯ ಪಾಠದಿಂದ ನೀವು ಕಟ್ಟಿದರೂ ಕೂಡ ಏನೋ ಮಾಡಿ ಅದನ್ನ ಗಜೇಂದ್ರ ಮೋಕ್ಷ ಗುರುತಿಕೊಂಡು ಹೋಗುವ ಪ್ರಸಂಗ ಬಂದಿದೆ. ಅಷ್ಟು ಸಂತೋಷವಾಗಿದೆ, ಜೊತೆಗೆ ಬಿಟ್ಟು ಹೋಗುವುದಕ್ಕೆ ಅಷ್ಟೇ ಮನಸ್ಸಿಗೆ ದುಃಖವಾಗಿದೆ. ಆದರೆ ರಾಮದೇವರ ಪೂರ್ಣವಾದಂತಹ ಅನುಗ್ರಹ, ಶ್ರೀಮದಾಚಾರ್ಯರ ಅನುಗ್ರಹ, ನಮ್ಮ ಪದ್ಮನಾಭತೀರ್ಥವನ್ನು ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೆ ಇರುವ ಎಲ್ಲ ಗುರುಗಳ ಪೂರ್ಣಾನುಗ್ರಹ ನಿಮ್ಮ ಮೇಲೆ ಆಗಲಿ. ನಿರಂತರ ಸಾಧನೆಯನ್ನ ದೇವರ ನಿಮ್ಮಿಂದ ಮಾಡಿಸಲಿ ಎಂಬುದಾಗಿ ವಿಶೇಷವಾಗಿ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಪ್ರತಿನಿತ್ಯ ಹೇಳಿದ್ದನ್ನು ಮರೆಯಬೇಡಿ. ನಿತ್ಯದಲ್ಲಿ 3 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಶತಕೋಟಿ ಸಂಖ್ಯೆಯನ್ನು ಪರಿಪೂರ್ಣ ಮಾಡಬೇಕು. ಲಕ್ಷ್ಮೀ ಶೋಭಾನ ಪದ್ಮನಾಮಗಳನ್ನು 3 ಬಾರಿ ಹೆಣ್ಣು ಮಕ್ಕಳು ಹೇಳಿ ಶತಕೋಟಿಯ ಸಂಖ್ಯೆಯನ್ನು ಪರಿಪೂರ್ಣ ಮಾಡಬೇಕು. ಭಗವದ್ಗೀತೆಯನ್ನು ಪಾರಾಯಣ ಮಾಡುವ ಸಂಕಲ್ಪವನ್ನು ಇಟ್ಟುಕೊಂಡಿದ್ದೀರಿ. ವಿಷ್ಣು ಸಹಸ್ರನಾಮ ಬಿಡಬೇಡಿ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ನಿತ್ಯದಲ್ಲಿ ಪಠನ ಮಾಡಿ ದೇವರ ವಿಶೇಷ ಅನುಗ್ರಹವನ್ನ ಎಲ್ಲರೂ ಪಡೆಯಬೇಕು. ಅದೇ ಒಂದು ಶಕ್ತಿ. ನಾವೆಲ್ಲ ಏನೇನು ಹೊಸ ಹೊಸ ಯೋಜನೆಗಳನ್ನ ಯೋಗಗಳ ಸೇರಿ ಮಾಡಬೇಕು ಅಂತ ಹಾಕಿಕೊಂಡಿದೆ, ಅವೆಲ್ಲದಕ್ಕೂ ಆಧಾರವಾಗಿ, ಮೂಲ ಸ್ತಂಭವಾಗಿ ಅದು ನಮಗೆ ರಕ್ಷಣೆಯನ್ನು ಮಾಡುತ್ತದೆ. ಅಂತಹ ಸತ್ಕಾರ್ಯಗಳನ್ನು ಮಾಡಬೇಕು. ಪ್ರತಿ ಭಾನುವಾರ ಇಲ್ಲಿ ಬಂದು ಪಶ್ಚಾತ್ಮಕ ಶ್ರವಣ ಪಾಠಗಳನ್ನು ಕಲಿತು ವಿಶೇಷವಾಗಿ ಇದು ನಿರಂತರವಾದ ಕಾರ್ಯ ಆಗುವ ಹಾಗೆ ಎಲ್ಲ ದೃಷ್ಟಿಯಲ್ಲಿಯೂ ಹುಬ್ಬಳ್ಳಿಯ ಚಾತುರ್ಮಾಸ್ಯ ಆದರ್ಶ ಆಗುವ ಹಾಗೆ ಮಾಡಿದ್ದೀರಿ. ಇದೊಂದು ಆದರ್ಶ ಮಾಡಿ. ಏನು ಆದರ್ಶ? 57 ದಿವಸ ಮಾತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತದೆ. ಈ ಒಂದು ಶುಭಾರಂಭವನ್ನ
ಇಡೀ ತಮ್ಮ ಆಯುಷ್ಯದುದ್ದಕ್ಕೂ ಸಾಗಿಸಿದಂತಹ ದೊಡ್ಡ ಕೀರ್ತಿ ಅದು ಹುಬ್ಬಳ್ಳಿಯ ಸಕಲ ಭಗವಂತರಿಗೆ ಬರುವಂತೆ ಆಗಿ ಆ ರೀತಿಯ ಒಂದು ಸೇವೆಯನ್ನು ನಾವು ಮಾಡಬೇಕು. ಇವತ್ತು ಮಹಾನುಭಾವರಾದಂತಹ ಯಾದವಾರ್ಯರ ಪುಣ್ಯದಿವಸ, ಸಕಲ ಸಾಧಕರಿಗೆ ಆದರ್ಶ ಜೀವನವನ್ನು ನಡೆಸಿದ ಮಹಾನುಭಾವರು, ಶ್ರೀಮದ್ ಭಾಗವತ ಶ್ರೀಮನ್ಯಾಯ ಗ್ರಂಥಗಳಿಗೆ ಹಾಗೂ ಇನ್ನಿತರ ಅನೇಕ ಪ್ರಕರಣ ಗ್ರಂಥಗಳಿಗೆ ಅವರು ರಚನೆ ಮಾಡಿದಂತಹ ವ್ಯಾಖ್ಯಾನಗಳು ಪಂಡಿತ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಸಕಲ ಸಜ್ಜನರಿಗೂ ಆ ಮೂಲ ಗ್ರಂಥಗಳ ಅರ್ಥವನ್ನು ಮಾಡಿಕೊಳ್ಳುವ, ಮೂಲ ಗ್ರಂಥಗಳ ಬಗ್ಗೆ ಮೇಲ್ನೋಟಕ್ಕೆ ತೋರುವ ನಾನಾ ತರಹದ ಸಮಸ್ಯೆಗಳು, ವಿರೋಧಗಳು ಅಂತ ತೋರುವಂತಹ ಪ್ರಸಂಗ ಇದ್ದಾಗ, ಅರ್ಥವೇ ಆಗದ ರೀತಿಯಲ್ಲಿ ಕಗ್ಗಂಟಾದಾಗ ಯಾದವಾರ್ಯರ ವ್ಯಾಖ್ಯಾನ ಬಹಳ ದೊಡ್ಡದಾದಂತಹ ಉಪಕಾರವನ್ನು ಮಾಡುತ್ತದೆ. ಅಂತಹ ಮಹಾನುಭಾವರು ಯಾದವಾರ್ಯರು ಪರಮ ವಿರಕ್ತ ಶಿಖಾಮಣಿಗಳು. ತಮಗೆ ಬಂದಂತಹ ಸಮಗ್ರವಾದ ಐಶ್ವರ್ಯ, ಸಂಪತ್ತು ಎಲ್ಲವನ್ನೂ ಕೇವಲ ಈ ಒಂದು ಸತ್ಕಾರ್ಯಕ್ಕಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತಗಳ ವ್ಯಾಖ್ಯಾನವನ್ನ, ಸದ್ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡುವುದಕ್ಕಾಗಿ ತಮ್ಮ ಎಲ್ಲಾ ಐಶ್ವರ್ಯವನ್ನ ತುಳಸಿ ಪತ್ರ ಇಟ್ಟು ದಾನ ಮಾಡಿ ಕೃಷ್ಣಾರ್ಪಣ ಹೇಳಿದವರು. ಹೇಗೆ ಪುರಂದರದಾಸರು ಒಂದೇ ಮಾತಿನಿಂದ ವಿರಕ್ತರಾದರೋ ಹಾಗೆ ಯಾದವಾರ್ಯರು ಒಂದೇ ಕ್ಷಣದಲ್ಲಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ವಿರಕ್ತರಾಗಿ, ಇವರು ಒಬ್ಬ ರಾಜನಿಗೆ ಬಂದ ರೋಗವನ್ನು ಪರಿಹಾರ ಮಾಡಿದರೆ ಪುನಃ ರಾಜ ಬೇಕಾದಷ್ಟು ಭೂಮಿಯನ್ನು ಹಾಕಿಕೊಡ್ತೇನೆ ಎಂದು ತಮಿಳುನಾಡಿನ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಹೇಳಿದರೆ, ಈ ಊರಲ್ಲಿ ಪದ ಪ್ರವಚನ ಮಾಡುವ ಆರ್ಯಾಚಾರ್ಯರಿಗೆ ಇದನ್ನು ಕೊಟ್ಟು ಬಿಡಿ, ನಾವು ಬೇರೆ ಊರಿಗಿಂತ ಬಂದವರು, ಸಂಚಾರ ಮಾಡ್ತಾ ಇದ್ದವರು, ದೇವರು ನಮ್ಮನ್ನು ನೋಡಿಕೊಳ್ತಾನೆ, ನೀವು ಕೊಡುವ ಭೂಮಿ, ಈ ಆಸ್ತಿ ನಮಗೆ ಬೇಡ ಅಂತ ಹೇಳಿದ ಭಗವಂತರ ಎಲ್ಲ ಕಡೆಗೂ ಆಸ್ತಿ ಇದ್ದಾನೆ ಅಂತ ತಿಳಿಯುವುದೇ ನಮ್ಮ ದೊಡ್ಡ ಆಸ್ತಿಯೇ ಹೊರತು, ಆಸ್ತಿಕರಿಗೆಲ್ಲ ಈ ಆಸ್ತಿಕತೆಯಿಂದ ತಿಳಿಸಿ ಬೆಳೆಸಿ ಅದನ್ನ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡುವುದೇ ನಮ್ಮ ಗುರಿಯೇ ಹೊರತು ಇಂತಹ ಲೌಕಿಕವಾದ ಆಸ್ತಿ ನಮಗೆ ಬೇಡ. ಅನೇಕ ಶಿಷ್ಯರನ್ನ ಕಟ್ಟಿಕೊಂಡಂತಹ ಆರ್ಯಾಚಾರ್ಯರಿಗೆ ಅದನ್ನ ಕೊಡಿ ಅಂತ ಅದನ್ನ ಆಗಿಂದಾಗ ದಾನ ಮಾಡಿದಂತಹ ಮಹಾವಿರಕ್ತ ಶಿಖಾಮಣಿಗಳು ಯಾದವಾರ್ಯರು. ಅವರ ವ್ಯಾಖ್ಯಾನಗಳ ಸೊಬಗೇನು, ಅದರ ಅವಶ್ಯಕತೆ ಏನು, ಇದನ್ನ ಪಾಠ ಪ್ರವಚನ ಮಾಡುವಂತಹ ವಿದ್ವಾಂಸರೇ ಬರಲು. ಅಂತಹ ಮಹಾನುಭಾವರಾದ ಯಾದವಾರ್ಯರ ಈ ಪುಣ್ಯ ದಿವಸದ ದಿನ ಶ್ರೀಮದ್ ಭಾಗವತರ ಮಂಗಲವನ್ನ ನಡೆಸ್ತಾ ಇದ್ದೇವೆ. ಶ್ರೀಮದ್ ಭಾಗವತ ಹಾಗೂ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಸುಮಾರು 80 ಜನ ವಿದ್ವಾಂಸರು ಬಂದು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಅತ್ಯಂತ ಸುಂದರವಾಗಿ ರಾಮದೇವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ದಾರೆ, ಅನುವಾದ ಮಾಡಿ. ಹಾಗೂ ಈ 15 ದಿನಗಳಲ್ಲಿ ಸಮಗ್ರವಾದ ಶ್ರೀಮದ್ ಭಾಗವತದ ಈ ಪ್ರೋಷ್ಠಪದೆಯ ಕ್ರಮದಲ್ಲಿ ಅದರ ಸಂಪೂರ್ಣವಾದ ಕಥೆ ಹಾಗೂ ತತ್ವಗಳನ್ನ ವಿಶೇಷವಾಗಿ ಪ್ರದ್ಯುಮ್ನಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಒಂದು ವಿಶೇಷ ಅಂದ್ರೆ ಒಂದೊಂದು ಭಾಗವತದ ಕಥೆಗಳು ಹಾಗೂ ಅಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಇನ್ನು ಬೇರೆ 18 ಪುರಾಣಗಳಲ್ಲಿ ಹಾಗೂ ಮಹಾಭಾರತ ಹರಿವಂಶಗಳಲ್ಲಿ ಏನು ಅದರ ಬಗ್ಗೆ ರೆಫರೆನ್ಸ್ ಬಂದಿದೆ ಅದನ್ನು ಕೂಡ ಅಲ್ಲಲ್ಲಿ ಹೇಳ್ತಾ ಆ ಶ್ರೀಮದ್ ಭಾಗವತದ ಕಥೆಯನ್ನ ವಿಶೇಷವಾಗಿ ವಿಸ್ತಾರ ಮಾಡಿ ಹೇಳಿ, ಜೊತೆಗೆ ಲೌಕಿಕವಾದ ಉದಾಹರಣೆಗಳನ್ನು ಕೊಟ್ಟು ಮನಸ್ಸಿಗೆ ಗೃಹಸ್ಥರಿಗೆ ವಿಶೇಷವಾಗಿ ತಿಳಿಯುವ ರೀತಿಯಲ್ಲಿ ಅದನ್ನ ಸುಂದರವಾಗಿ ಉಪನ್ಯಾಸವನ್ನು ಮಾಡಿ ಯದುವ್ಯಾಸ ದೇವರ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಪಂಡಿತ ರಾಮಾಚಾರ್ಯ ಅವಧಾನಿಯವರು 2 ತಿಂಗಳು ಸಂಪೂರ್ಣವಾಗಿ ಶ್ರೀಮದ್ ಭಾಗವತದ ಪ್ರವಚನವನ್ನ ದೇವರ ಸನ್ನಿಧಾನದಲ್ಲಿ ಅತ್ಯಂತ ಸುಂದರವಾಗಿ ವ್ಯಾಖ್ಯಾನಗಳಿಗೆ ಅನುಗುಣವಾಗಿ ಶಾಸ್ತ್ರೀಯ ಪದ್ಧತಿಯಿಂದ ಪ್ರತಿಯೊಂದು ಪಂಕ್ತಿಗಳನ್ನ ವ್ಯಾಖ್ಯಾನದ ಪಂಕ್ತಿಗಳನ್ನ ಓದಿ ಅಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಅವರು ಶ್ರೀಮದ್ ಭಾಗವತದ ಪ್ರವಚನ ಮಾಡಿದ್ದಾರೆ. ಪ್ರವಚನ ಮಾಡೋದಷ್ಟೇ ಅಲ್ಲ, ಶ್ರೀಮದ್ ಭಾಗವತದಲ್ಲಿ ಹೇಳಿದ ಹಾಗೆ ಅತ್ಯಂತ ನಿಷ್ಪ್ರಹ ಜೀವನವನ್ನ ನಡೆಸುವಂತಹ ಪಂಡಿತ ಅವಧಾನಿ ರಾಮಾಚಾರ್ಯರು, ಪ್ರದ್ಯುಮ್ನಾಚಾರ್ಯರು ಹಾಗೂ ಹಿಂದೆ ಹೇಳಿದ ಎಲ್ಲ ವಿದ್ವಾಂಸರು ಹಾಗೂ ಮುಖ್ಯವಾಗಿ ಹಿರಿಯರಾದಂತಹ ಪಂಡಿತ ಅವಧಾನಿ ರಾಮಾಚಾರ್ಯರು ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ರಾಮದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಜೊತೆಗೆ ಶ್ರೀಮದ್ ಭಾಗವತದ ಸಮಗ್ರವಾದಂತಹ ಹವನ ಪಂಡಿತ ಪುಷ್ಕರಾಚಾರ್ಯರು ಆ ಹವನದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಖಂಡವಾಗಿ ಆ ಹೋಮದ ಸೇವೆಯನ್ನು ಮಾಡಿದ್ದಾರೆ. ಪಂಡಿತ ಆಚಾರ್ಯರವರು ಸಂಪೂರ್ಣವಾದಂತಹ ಶ್ರೀಮದ್ ಭಾಗವತಕ್ಕೆ ಪ್ರತಿಯೊಂದು ವ್ಯಾಖ್ಯಾನಗಳು ಉಪಲಬ್ಧವಾಗಿರುವ ಎಷ್ಟು ವ್ಯಾಖ್ಯಾನಗಳಿವೆ, ಉಪಲಬ್ಧ ಅಂದ್ರೆ ಮುದ್ರಿತ ಆಗಿರಬಹುದು, ಮುದ್ರಣವಾಗಿದೆ, ಹಸ್ತಪ್ರತಿಯಲ್ಲಿ ಉಳಿದಿರಬಹುದು. ನಮ್ಮ ಗುರುಗಳು ಊರುಗಳಿಗೆ ಸಂಚಾರ ಮಾಡಿ ತಾವು ಅನೇಕ ವ್ಯಾಖ್ಯಾನಗಳನ್ನು ಸಂಗ್ರಹ ಮಾಡಿ ಪಾಠ ಪ್ರವಚನ ಮಾಡಿ ಆ ಎಲ್ಲ ವ್ಯಾಖ್ಯಾನಗಳು ಬಹಳ ಉತ್ತಮವಾದದ್ದು ಅಂತ ಯಾವುದನ್ನ ಕಾಯ್ದು ಇಟ್ಟು ಅದನ್ನ ವಿಶೇಷವಾಗಿ ಮುಂದೆ ಪ್ರಚಾರ ಮಾಡಬೇಕು ಅಂತ ಅನ್ನುವುದಕ್ಕಾಗಿ ಬಹಳ ದೊಡ್ಡ ಅನುಗ್ರಹ
ಗ್ರಂಥಗಳನ್ನು ಸಂಗ್ರಹ ಮಾಡಿ ಪಾಠವನ್ನು ಹೇಳಿ ಆಚಾರ್ಯರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು. ಆ ಗುರುಗಳ ಅನುಗ್ರಹದಿಂದ ಉಪದೇಶ ಪಡೆದ ಹಾಗೂ ಅವರು ಕೊಟ್ಟಂತಹ ಗ್ರಂಥಗಳ ಪೂರ್ಣವಾದ ಸದುಪಯೋಗವನ್ನು ಮಾಡಿ ಆ ಎಲ್ಲ ವ್ಯಾಖ್ಯಾನಗಳಲ್ಲಿರುವ ಪ್ರಮೇಯಗಳನ್ನ ಸಂಪೂರ್ಣವಾಗಿ ಪ್ರತಿಯೊಂದು ಶ್ಲೋಕಗಳಿಗೆ ಆಮೂಲಾಗ್ರವಾಗಿ ಬರೆದು ಅದನ್ನ ರಾಮದೇವರಿಗೆ ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಅದನ್ನು ಈ ಅಭ್ಯಂತರ್ಗತ ಹರಳಿಮತಿ ಪರಶುರಾಮನಿಗೆ ವಿಶೇಷವಾಗಿ ಸಮರ್ಪಣೆಯನ್ನ ಮಾಡಿ ಆ ಮೂಲಕವಾಗಿ ಕರ್ಮ ಹಾಗೂ ಜ್ಞಾನ ಎರಡನ್ನೂ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಅವರಿಗೂ ಕೂಡ ನಿರಂತರವಾಗಿ ಸತ್ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುತ್ತಾ ಇವತ್ತು ಯಾದವಾರ್ಯರ ಆರಾಧನೆ, ಯಾದವಾರ್ಯರ ಶ್ರೀಮನ್ಯಾಯ ಸುಧಾಕರ ವ್ಯಾಖ್ಯಾನಕ್ಕೆ ಕನ್ನಡದ ವ್ಯಾಖ್ಯಾನವನ್ನು ಆಚಾರ್ಯರು ಬರೀತಾ ಇದ್ದಾರೆ. ಯಾದವಾರ್ಯರಲ್ಲಿ ಅಕ್ಷರಿಯಾಗಿ ಭಾರತೀಯ ಪರಮಾತ್ಮ ಅವರ ಈ ಪೂರ್ವದ ದಿನ ವಿಶೇಷ ಅನುಗ್ರಹವನ್ನು ಮಾಡಿ ಆ ಕಾರ್ಯವನ್ನು ಪರಿಪೂರ್ಣಗೊಳಿಸಲಿ. ನಿರಂತರವಾಗಿ ಸುಧಾರಣೆ ಗ್ರಂಥಗಳ ಪಾಠ ಪ್ರವಚನ ವಿಶೇಷವಾಗಿ ಆಗುವಂತೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತೊಮ್ಮೆ ಈ ಭಾಗವತದ ಶ್ರವಣ ಮಾಡಿದ ಭಾಗವತದ ಪ್ರೋತ್ಸಾಹದಲ್ಲಿ ಹಾಗೂ ತಾತ್ಪರ್ಯದ ಶ್ರವಣ ಹೋಮದ ಸೇವೆಯಲ್ಲಿ ಭಾಗವಹಿಸಿದ ಭಗವದ್ಭಕ್ತರು ಇತರ ವಿವಿಧ ಸೇವೆಗಳಲ್ಲಿ ಭಾಗವಹಿಸಿದಂತಹ ಸಕಲ ಭಗವದ್ಭಕ್ತರಿಗೂ ಕೂಡ ರಾಮದೇವರು ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಟ್ಟು ನಿರಂತರವಾಗಿ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನೀವು ಕರೀಲಿ ಕರೀದೇ ಇರಲಿ, ಕರದೇ ಇರಲಿ, ಮತ್ತೆ ಮತ್ತೆ ಬಂದು ಇಲ್ಲಿ ರಾಮದೇವರ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿದ್ದೇವೆ. ಪೂರ್ಣ ಮಾಡಬೇಕಾದದ್ದು ರಾಮದೇವರ ಇಚ್ಛೆಯ, ನಾವು ಪರಾಧೀನ, ಎಲ್ಲರೂ ಪರಾಧೀನ. ಅಂತಹ ರಾಮದೇವರ ಇಚ್ಛೆಗೆ ಬಂದಂತೆ ದೇವರು ಅದನ್ನು ಮಾಡಿಸಲಿ. ಅವಶ್ಯವಾಗಿ ನಿಮ್ಮ ಸೇವೆಯಿಂದ ಪ್ರಸನ್ನನಾಗಿ ದೇವರು ಅದನ್ನು ಮಾಡುತ್ತಾನೆ. ಶ್ರೀಮದ್ ಭಾಗವತದ ಕೊನೆಯದಾಗಿ ತಿಳಿಸುತ್ತಾರೆ, ಉಪಚಿತ ನವಶಕ್ತಿ ಸ್ವಾತ್ಮನುಪರಚಿತ ಸ್ಥಿರಗಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಗಮ್ನೇಶ್ವರ ಋಷಭಾಯ ನಮಸ್ತನಾತನಾಯ. ಭಗವಂತ ಉಪಚಿತ ನವಶಕ್ತಿ ಸ್ವಾತ್ಮನಿ, ಅಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ ಹಾಗೂ ಪಂಚಮಹಾಭೂತಗಳು ಈ ಎಲ್ಲ ತನ್ನದೇ ಅಧೀನವಾದಂತಹ ತನ್ನ ಶಕ್ತಿಗೆ ವಿಷಯವಾದ ಈ ಎಲ್ಲ ಪದಾರ್ಥಗಳಿಂದ ಸಮಗ್ರವಾದಂತಹ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನ ಮಾಡುವಂತಹ ಪರಮಾತ್ಮ ಜ್ಞಾನಾನಂದ ಸ್ವರೂಪಿಯಾದಂತಹ ಅನಂತ ಗುಣಪರಿಪೂರ್ಣನಾದ ಸರ್ವದೇವತೋತ್ತಮನಾದ ಭಗವಂತನಿಗೆ ನಮಸ್ಕಾರ ಅಂತ ಮುಗಿಸ್ತಾರೆ ಗ್ರಂಥವನ್ನ. ಪ್ರಾರಂಭ ಮಾಡಿದ್ದು ಜ ಎಂಬ ಅಕ್ಷರದಿಂದ, ಜನ್ಮಾದ್ಯರ್ಥಯತಃ ಅಂತ. ಕೊನೆಗೆ ಮುಗಿಸುವುದು ಸ್ವರಋಷಭಾಯ ನಮಸ್ತನಾತನಾಯ ಅಂತ. ಜ ಮತ್ತು ಯ ಸೇರಿದ್ರೆ ಜಯ. ಈ ಗ್ರಂಥವನ್ನ ಯಾರು ಶ್ರವಣ ಮಾಡ್ತಾರೆ ಸಂಸಾರದಲ್ಲಿ ಅವರಿಗೆ ಜಯವಾಗ್ತದೆ, ಎಲ್ಲ ವಿಧವಾದ ಅಪರಿಯ ಶಕ್ತಿಗಳನ್ನು ವಿಜಯವಾಗಿಸುವಂತೆ ಸೂಚನೆಯನ್ನ ಮಾಡಿದ್ದಾರೆ. ಭವೇ ಭವೇ ಯಥಾಭಕ್ತಿ ಪಾದಯೋಸ್ತವಜಾಯತೆ ತಥಾ ಕೃಷ್ಣ ದೇವೇಶ ನಾಥತ್ವಂ ನೋ ಯಶಃಪ್ರಭೋ ಸರ್ವ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರನಾಶನಂ ಪ್ರಣಾಮೋ ದುಃಖಶಮನಃ ತಮ್ನಮಾಮಿ ಹರಿಂ ಪರಂ ಎಂಬುದಾಗಿ ಪುನಃ ಕೊನೆಗೆ ಸುತಾಚಾರ್ಯ ಅಂತಾರೆ, ಕೇವಲ ಪರಮಾತ್ಮನ ನಾಮ ಸಂಕೀರ್ತನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ, ಅವನ ನಮಸ್ಕಾರ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುತ್ತದೆ. ಅಂತಹ ಪರಮಾತ್ಮನ ಪಾದಾರಂತಗಳಲ್ಲಿ ಭಕ್ತಿ ಈ ಜನ್ಮದಲ್ಲಿ ಮಾತ್ರ ಬಂದರೆ ಸಾಲದು, ಪ್ರತಿ ಜನ್ಮಗಳಲ್ಲಿಯೂ ಭಗವಂತನಲ್ಲಿ ಭಕ್ತಿ ಬರಲಿ, ಭಗವಂತನನ್ನ ತಿಳಿಯುವಂತಹ ಸೌಭಾಗ್ಯ ಸಿಗಲಿ, ಪಶ್ಚಾತ್ಪಗಳನ್ನ ಪಾಠಪ್ರವಚನ ಮಾಡುವ ಸೌಭಾಗ್ಯ ಸಿಗಲಿ ಎಂಬುದಾಗಿ ದೇವರಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಯಂತೆ ಪ್ರತಿ ಜನ್ಮದಲ್ಲಿಯೂ ವೈಷ್ಣವ ಜನ್ಮವನ್ನು ಕೊಟ್ಟು ವಿಷ್ಣು ಭಕ್ತಿಯನ್ನು ಕೊಟ್ಟು ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲಾ ಕರ್ಮಗಳನ್ನ ಸಮರ್ಪಣೆ ಮಾಡೋಣ. ಕಾಯೇನ ವಾಚಾ ಮನೋಂದ್ರಿಯೇರ್ವ ಕರೋಮಿ ಪರಸ್ಮೈ ನಾರಾಯಣಾಯ ಸಮರ್ಪಯೇತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಅಕ್ಷಯಂ ಯಾಂತಿ ದುಃಖಾನಿ ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮತ ಸೂಕ್ಷ್ಯಂ ಯತ್ ವಿಶ್ವಂ ಸದಾ ಜಾತಿಕಂ ವಿನಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಅಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾರಿಣಂ ತಥಾ ಚ ಮಕ್ತಿತಾ ಪೂಜಾ ಪ್ರಸಾದೇನ ಅನ್ಯಥಾ ತದ್ಭಕ್ತಿ ತತ್ಫಲಂ ನಿತ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ವರಾದೇವಂ ವಿಷ್ಣೋಃ ಕೃತ್ತಿಕರಸ್ಪದ ಇದಂ ಜ್ಞಾನಂ ಹರೇ ಪೂಜಾ ಹರೇ ಊರಿತಂ ಸದಾ ಹರಿಯಧೀನಂ ಚ ಸರ್ವತ್ರೇ ಏವಂ ಜ್ಞಾನೋ ಭಗವತ್ಪತಃ ಶ್ರೀಕೃಷ್ಣ.